ಇವತ್ತು ನಮಗೆ ಬೆಳಿಗ್ಗೆ ಬೆಳಿಗ್ಗೆ ನೀರು ದೋಸೆ ನೋಡಿ. ಮಳೆ ಬರ್ತಾ ಉಂಟು, ಗಂಟೆ 7:15. ಹಾಗೆ ಈಗ ಬೆಳಿಗ್ಗೆ ಬೆಳಿಗ್ಗೆ ನೀರು ದೋಸೆ ತಿಂದು ಸ್ವಲ್ಪ ಪೇಟೆಗೆ ಹೋಗ್ಲಿಕ್ಕೆ ಉಂಟು, ಮೀನೆಲ್ಲ ತರಲಿಕ್ಕೆ. ನೀರು ದೋಸೆ ರೆಡಿ. ನಾವು ಇದು ಹೆಚ್ಚಾಗಿ ನಮ್ಮ ಆಚೆ ಮಾಡುವಂಥ ದೋಸೆ, ಇದು ನೀರು ದೋಸೆ, ಮಂಗಳೂರು ದೋಸೆ. ಬೆಳಿಗ್ಗೆ 7:15 ನೋಡಿ, ಕತ್ತಲು ಮಳೆ. 7:15 ಆಯ್ತು. ಫುಲ್ ಕತ್ತಲಾಗಿ ಮಳೆ ಬರ್ತಾ ಉಂಟು. ಎಂತ ಮೀನದು? ರಾಹು. ಚಾಂದಿನಿ ಅಲ್ಲ? ಎಷ್ಟದಕ್ಕೆ? 170 ಕೆಜಿಗೆ. ಎಷ್ಟು ಕಟ್ಟಕ್ಕೆ? 200. 190. ಇದು ಮೀನು ಎಂತ ಮೀನು? ಭಾಷವ. ಎಷ್ಟದಕ್ಕೆ? ಪಲ್ಯರುಂಟಾ? ಮುಳ್ಳು ಜಾಸ್ತಿ ಉಂಟಾ? ಮುಳ್ಳು ಕಡಿಮೆ. ಮುಳ್ಳು ಜಾಸ್ತಿ ಇದು ಬೇಡ. ಮುಳ್ಳು ಅಷ್ಟು ದೊಡ್ಡದು ಬೇಕಾ? ಒಂದೇ ತರ ಉಂಟು, ಒಳ್ಳೆದುಂಟು. 250. ಕಟ್ ಮಾಡಿ ಕೊಡ್ತೇನೆ. ದೊಡ್ಡದು ಇದೇ ಮೀನು, ಇದು ದೊಡ್ಡದು. ಮತ್ತೆ ಈ ಮೀನು ನಾವು ತಗೊಂಡದ್ದು, ಅಲ್ಲಿ ಕಟ್ ಮಾಡ್ತಿದ್ದಾರೆ. ನಾವು ಉಂಟಲ್ಲ, ಮುಳ್ಳಿಲ್ಲದ ಮೀನು ಯಾವುದು ಉಂಟು ಅದನ್ನು ತಗೊಂಡದ್ದು. ಆ ಭಾಷೆಯಲ್ಲಿ ಮುಳ್ಳಿಲ್ಲ, ಅದು ಸ್ವಲ್ಪ ಮುಳ್ಳು, ಹಾಗೆ ಅದನ್ನು ತಗೊಳ್ಳುವ ಅಂತೇಳಿ ಕಟ್ ಮಾಡಿ ಕೊಡ್ತಿದ್ದಾರೆ. ಸ್ವಲ್ಪ ಇವರಿಗೆ ಅಡುಗೆಗೆ ಸಾಕ್ತದೆ, ನಮಗೆ ಅಡುಗೆ ಮಾಡಿ ತಿನ್ಲಿಕ್ಕೆ ಸಾಕ್ತದೆ. ಹಾಗೆ ಮುಳ್ಳಿಲ್ಲದ ಮೀನು. ಹೌದು. ಹಾಗೆ ಇದು ಸ್ಟೇಟ್ ಬ್ಯಾಂಕ್ ಮೀನಿನ ಮಾರ್ಕೆಟ್. ಹಾಗೆ ಇಲ್ಲಿಗೆ ಬಂದದ್ದು ತಗೊಳ್ಳುವ ಅಂತ. ಕಾಲು ಕೆಜಿಗೆ 60 ನೋಡಿ, ನೇರಳೆ. ಇಲ್ಲಿ ನಾವು 1/4 ಕೆಜಿ ತಗೊಳ್ತಿದ್ದೇವೆ ಇಲ್ಲಿಂದ. ಬೇರೆ ಎಂತ ಬೇಕು? ಸಂತೆಗೆ ಬಂದೇವೆ. ರೋಡ್ ಸೈಡಲ್ಲಿ ಇತ್ತು, ಹಾಗೆ ಹೋಗುವ ಅಂತ ನಾವು ಬರುವಾಗ ರೋಡ್ ಸೈಡಲ್ಲಿ ಸಂತೆಗೆ ಹೋಗ್ತಿದ್ದೇವೆ. ನಿಮ್ಮದೇ ಅದು? ಅದು ಎಂತದ್ದು? 80 ಕಣ್ಣಿಲಿಗೆ. ಹೌದಾಯ್ತು. ಬೆಂಡೆ ಬೆಂಡೆ ಹೆಂಚಿನ ಬೆಂಡೆ 10 ಬಲ್ದು. ನಾವು ಜಾಸ್ತಿ ಮಾಡಿ ಇಂದರ್ನ ಜನ ಮಾಡಿ ಜಾಸ್ತಿ ಮಾಡಿ. ಐಟು ಒಂಜಿ 25. ನಾವು ಇದನ್ನು ತಗೊಂಡಿದ್ದೇವೆ. ಅಲಸಂಡೆ, ಸೋರೆಕಾಯಿ, ಬೆಂಡೆ. ಅಲ್ಲ, ಇದು ಮುಳ್ಳು ಸೌತೆ, ಸೋರೆಕಾಯಿ. ಎಷ್ಟು ಟೊಮೆಟೊಗೆ? ಕೆಜಿಗೆ 30. ನಮಗೆ ಎಷ್ಟು ಕೆಜಿ? ಎಷ್ಟು ಹಸಿಮೆಣಸಿಗೆ? ಎಷ್ಟು? 10 ರೂಪಾಯಿ. ಬೀಟ್ರೂಟ್ ಬೇಕು. ಒಳ್ಳೆ ಬೀಟ್ರೂಟ್ ಇದೆ. ಇದು ಒಳ್ಳೇದುಂಟಾ? ಒಂದು ಸಾಕು. ಬಟಾಟೆಗೆ ಎಷ್ಟಂತೆ ಗೊತ್ತಿಲ್ಲ. ಬಟಾಟೆಗೆ 30. ಬೀಟ್ರೂಟಿಗೆ ಎಷ್ಟು ಆಗ್ತದೆ? ಎಷ್ಟು ಒಳ್ಳೇದಿಲ್ಲ ಮಾತ್ರ. ಬೀಟ್ರೂಟ್ ನೋಡುವ ಎಷ್ಟು ಆಗ್ತದೆ ಅಂತ. ಬೀಟ್ರೂಟ್ ಎಲ್ಲಿಂಟು? ಬಟಾಟೆಗೆ, ಆಲೂಗಡ್ಡೆಗೆ 30, ಬೀಟ್ರೂಟಿಗೆ 20. ಶುಂಠಿ ಕೊಡಿ. 140. ಮತ್ತೆ ಶುಂಠಿ ಅದು ಒಳ್ಳೇದಿಲ್ಲ, ಅದು ಬೇಡ. ಚಂದದ ಎಂತ ಇದು? ಎಲ್ಲಿ ಚಿಕ್ಕದು? ಚಿಕ್ಕ ಶುಂಠಿ ಅದು. ದೊಡ್ಡದಿರ್ಬೇಕು ನೋಡಿ. ನಾವು ಇಷ್ಟು ತರಕಾರಿ ತಗೊಂಡಿದ್ದೇವೆ ಇವತ್ತು. ಹಾಗೆ ಮೀನು ಸಹ ಉಂಟು, ತರಕಾರಿ ಕೂಡ ಉಂಟು. ಈಗ ಎಲ್ಲ ತಕೊಂಡು ಸೀದಾ ಮನೆಗೆ. ಒಂದು ಕ್ಯಾಬೇಜ್ ತಗೊಂಡಿದ್ದೇವೆ. ಇದಕ್ಕೆ 1 ಕೆಜಿ ಉಂಟು, 40 ರೂಪಾಯಿ. ಇದಕ್ಕೆ ಕೆಜಿಗೆ 40. ನಿಮ್ಮ ಆಚೆ ಎಷ್ಟು ಉಂಟು ಅಂತ ಹೇಳಿ. ನಮಗಂತೂ ಚಿಕ್ಕದಕ್ಕೆ 40. ಇದಕ್ಕೆ 40.
1 kg. ನಾವು ಬಂದದ್ದು ಸೂಪರ್ ಮಾರ್ಕೆಟಿಗೆ. ಬೆಲ್ಲ ಇದಕ್ಕೆಷ್ಟು ಬೆಲ್ಲಕ್ಕೆ? ಮನೆಗೆ ಬಂದೆವು, ಹಾಗೆ ಮೀನು ತಂದೆವು. ಭಾಷಾ ಮೀನು, ಭಾಷಾ ಅಂತ ಫಸ್ಟ್ ಕೇಳುದು. ಫಸ್ಟ್ ಹೆಸರು. ಅದು ಅಡುಗೆ ಆದ್ಮೇಲೆ ಮತ್ತೆ ನೋಡುವ. ಮತ್ತೆ ತಿಂಡಿ ತಂದೆವು, ಸ್ವಲ್ಪ ಖಾರ ಕಡ್ಡಿ, ಸಮೋಸ, ಮತ್ತೆ ಇದು ನೋಡಿ ಅವಲಕ್ಕಿ, ಸೋಪು, ಇದು ಇಷ್ಟು ತಂದೆವು. ಮತ್ತೆ ಸಂತೆಯಿಂದ ಸ್ವಲ್ಪ ತರಕಾರಿ, ಟೊಮೆಟೊ, ಬಟಾಟೆ, ಆಲೂಗಡ್ಡೆ. ಜಾಸ್ತಿ ಆಯ್ತಂತ. ಕ್ಯಾಬೇಜ್ 40 ರೂಪಾಯಿ ಯಾಕೆ ಗೊತ್ತಿಲ್ಲ, ಅದು ಕೆಜಿ ಲೆಕ್ಕದಲ್ಲೆಲ್ಲ ಹಾಗೆ 40. ಪೇಟೆಗೆಲ್ಲ ಹೋಗಿ ಬಂದೆವು ನೋಡಿ. 1/4 kg ನೇರಳೆಗೆ 60 ರೂಪಾಯಿ ನಾವು ತಂದದ್ದು. ಮೊನ್ನೆ 1/4 kg ಗೆ 80 ರೂಪಾಯಿ ಇತ್ತು. ಒಂದೊಂದು ಕಡೆ ಒಂದೊಂದು ರೇಟ್. ಇನ್ನು ಕಡಿಮೆ ಆಗ್ತದ ಅಂತಲ್ಲ ಹಾಗೆ. ಮೊನ್ನೆ ಕೆಜಿಗೆ 100 ರೂಪಾಯಿ ಇತ್ತು ಒಂದ್ಸಲ ಫಸ್ಟ್ ತಗೊಳ್ಳುವಾಗ. 400 ಕೆಜಿಗೆ ಅಲ್ಲ, 1/4 kgಗೆ 100 ರೂಪಾಯಿ ಇತ್ತು. ನೇರಳೆಗೆ ಅದು ನಾವು ಇಲ್ಲಿಂದ ಊರಿದ್ದು ನೇರಳೆ ತಿಂತೇವಲ್ಲ, ಅಷ್ಟು ರುಚಿ ಇಲ್ಲ ಇದು. ಊರಿದ್ದು ಟೇಸ್ಟ್ ಸಿಹಿ ಅಂತೂ ಇದ್ರೆ, ಹಣ್ಣಾದ್ರೆ ಅಂತ ಹೇಳುದೇ ಬೇಡ. ಬೇಡ ಅಂತ ಬರುವ ಅಂತ ಅಲ್ಲಿ ಹೋದವ್ರು ಅಲ್ಲಿ ನಿಂತದ್ದು. ಯಾಕಂದ್ರೆ ಹಣ ಜಾಸ್ತಿ ಅಲ್ಲ, ಖರ್ಚಾಗಿದ್ದಾರೆ ಜಾಸ್ತಿ, ಅದಕ್ಕೆ ಬೇಡ ಅಂತ ಹೇಳುದು ನಾವು. ಮೀನು ತರ್ಲಿಕ್ಕೆ ಹೋಗಿ ಖರ್ಚು ಹೇಗೆ ಸೇವ್ ಮಾಡೋದಂತ. ಅಲ್ಲ, ನಮ್ಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ತದೆ? ನನಗೆ ತುಂಬಾ ಖರ್ಚಾಗ್ತದೆ ಅಂತ. ನಮಗೆ ಖರ್ಚಾಗ್ತದೆ, ನಾವು ಸೇವ್ ಮಾಡ್ಬೇಕಂತ ನೋಡುದು. ಹೌದು, ಕೈಯಲ್ಲಿ ಇಂತದೇ ತರಕಾರಿ, ಟೊಮೆಟೊ ಖರ್ಚು ಅಂತ ಬೇರೆ ಅದಕ್ಕೆಲ್ಲ. ತಿನ್ನುದಕ್ಕೆ ಒಂದು ಮೀನು, ತರಕಾರಿ, ಟೊಮೆಟೊ, ಅಲ್ಲಿ ಟೊಮೆಟೊ ಅಲ್ಲಿ ಹೋಗಿ ತುಂಬಾ ಖರ್ಚಾಗಿದೆ ಸಂತೆಯಲ್ಲಿ. ಅಲ್ಲಿ ಮಾರ್ಕೆಟ್ ಅಲ್ಲಿ ಅದಕ್ಕೆ ಖರ್ಚಾಗುದು. ಹಾಗೆ ನಮ್ಗೆ ಉಳಿತಾಯ ಅಂತ ಇಲ್ವೇ ಇಲ್ಲ ಅಂತ, ಕೈಯಲ್ಲಿ ಉಳಿಯುವುದಿಲ್ಲ. ಹೇಗಾದ್ರೂ ಸೇವ್ ಮಾಡ್ಲಿಕ್ಕೆ ನೋಡುದು, ಆಗ್ಲೇ ಇರ್ತೇವೆ ನಾವು, ಸೇವ್ ಮಾಡಿರ್ತೇವೆ ಬೇಕಂತ ಹೇಳಿ. ಮತ್ತೆ ಅದುಂಟ ಯಾವ್ದಕ್ಕಾದ್ರೂ ಒಂದಕ್ಕೆ ಹೋಗುದಂತ, ಯಾವ್ದಕ್ಕಾದ್ರೂ ಹೋಗ್ತದೆ. ಎಂತ ಮಾಡೋದು ಅದಕ್ಕೆ. ಇದು ಯಾರಿಗಾದ್ರೂ ಸೇವ್ ಮಾಡುವ ಐಡಿಯಾ ಎಂತಾದ್ರೂ ಉಂಟಾ? ಯಾರಾದಿದ್ರೆ ಹೌದು, ಇಲ್ಲದ್ರೆ ಆಗುದೇ ಇಲ್ಲ. ಅರ್ಜೆಂಟ್ ನಮ್ಗೆ ಅದೇ ಮೊಬೈಲ್ ತೆಗೆದು ಬಿಸಾಡುದು ನಂಗೆ. ಇದು ಫೋನ್ ಪೇ ಮಾಡುದಲ್ಲ, ಅದನ್ನ ಮೊದ್ಲು ತೆಗೆದು ಬಿಸಾಡಿದ್ರೆ ಸರಿ ಆಗ್ತದೆ. ಸ್ಕ್ಯಾನ್ ಇದ್ದುಂಟಲ್ಲ, ಭಯಂಕರ ಖರ್ಚು. ಎಲ್ಲ ಹೋದ ಕಡೆ ಸ್ಕ್ಯಾನ್ ಮಾಡಿ 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 ಉಂಟಲ್ಲ. ಮೊದ್ಲು ಸ್ಕ್ಯಾನ್ ಕಡಿಮೆ ಇತ್ತು, ಹಾಗೆ ನಾವೆಂತ ಇದ್ದ ಹಣದಲ್ಲಿ ಅಡ್ಜಸ್ಟ್ ಮಾಡಿ ತರುದು. ಹೌದಂತ ಅವತ್ತು ನಮ್ಮ ಮೊಬೈಲ್ ಕೂಡ ಇರ್ಲಿಲ್ಲ, ಮತ್ತೆ ಎಲ್ಲಿದೆ ಸ್ಕ್ಯಾನ್ ಮಾಡುದು? ಹೌದು, ಆಗ ಮತ್ತೆ ಸ್ಕ್ಯಾನ್ ಜಾಸ್ತಿ ಇರ್ಲಿಲ್ಲ. ಇರ್ಲಿಲ್ಲ ಅಷ್ಟು. ಸ್ಕ್ಯಾನ್ ಇದ್ದೇ ಜಾಸ್ತಿ ಖರ್ಚು ಮಾಡುದು. ನನಗೆ ಅನಿಸ್ತದೆ ಹೇಗೆ ಸೇವ್ ಮಾಡುದು ಅಂತ ಹೇಳಿದ್ರೆ, ಈ ಸ್ಕ್ಯಾನ್ ಅನ್ನೆಲ್ಲ ಮೊಬೈಲ್ ಅನ್ನೆಲ್ಲ ಬಿಟ್ಟೋಗಿ, ಕಾಲ್ ಮಾಡುವ ಮೊಬೈಲ್ ಮಾತ್ರ ತಕೊಂಡೋಗಿ, ಕೈಯಲ್ಲಿ ಲೆಕ್ಕದ ಹಣ ತಕೊಂಡೋಗಿ ಬರ್ಬೇಕು ಅಂತ. ಆಗ ಮಾತ್ರ ಸ್ವಲ್ಪ ಸೇವ್ ಆಗ್ಬೋದು. ಯಾರಿಗಾದ್ರೂ ಸೇವ್ ಮಾಡುವ ಐಡಿಯಾ ಉಂಟಾ? ಸೇವ್ ಮಾಡ್ತೇವೆ ನಾವು, ಅದು ಮಾತ್ರ ಹೋಗ್ತದೆ. ಹೌದು, ಅದಕ್ಕೆ ಹೋಗ್ತದೆ, ಎಂತಕ್ಕಾದ್ರೂ ಹೋಗ್ತದೆ. ಕಟ್ಲಿಕ್ಕೆ ನಾವು ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೇವೆ ಅಂತ ಹೇಳಿದ್ರೆ ಲೆಕ್ಕನೇ ಇಲ್ಲ. ಎಲ್ಲ ಟೊಮೆಟೊ ಅದು ಇದು ಇದಕ್ಕೆಲ್ಲ ಲೆಕ್ಕದಿಂದ ಖರ್ಚು ಮಾಡ್ಬೇಕು. ಲೆಕ್ಕದ್ದು ಖರ್ಚು ಮಾಡದಿದ್ರೆ ವಹಿವಾಟ ಆಗುದಿಲ್ಲ ನಮ್ದು. ಅಂದ್ರೆ ಎಷ್ಟು ಖರ್ಚು ಮಾಡ್ತೇವೆ ಇದೇ ಇಲ್ಲ, ಒಟ್ರಾಸಿ ಖರ್ಚಾಗ್ತಾ ಉಂಟು. ಮತ್ತೆ ತಿಂಗಳಿಗೆ ಎಷ್ಟು ಸೇವ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೇವ್ ಮಾಡಿಟ್ಟದು ಕೂಡ ಎಲ್ಲ ಹೋಗುದು. ಸೇವ್ ಮಾಡಿಟ್ಟೆ ಮೊದ್ಲಿಂದಲೇ ಹಾಗೆ ಎಂತ ಅದನ್ನೇ ಕೈ ಸಿಕ್ಕಿದ್ರೆ ತರುದು. ಅಂದ್ರೆ ಅದು ಟೊಮೆಟೊ ಅದು ಬೇಕಲ್ಲ, ಅದು ಡೈಲಿಗೆ ಬೇಕಲ್ಲ, ಅದು ಡೈಲಿಗೆ ಬೇಕಾಗ. ನಾವು ಮತ್ತೆಂತ ಗೊತ್ತುಂಟ, ಎಕ್ಸ್ಟ್ರಾ ಅಂತ ತರ್ಲಿಕ್ಕೆ ಹೋಗುದಿಲ್ಲ. ಎಕ್ಸ್ಟ್ರಾ ಒಟ್ರಾಸಿ ತಿನ್ಲಿಕ್ಕೆ ತರ್ತೇವೆ, ಅಪರೂಪ ತರ್ತೇವೆ. ಅದ್ರ ಯಾಕೆ ಉಳಿಯುವುದಿಲ್ಲ ಅಂತ ನಮಗೆ ಗೊತ್ತಾಗುದಿಲ್ಲ. ಯಾಕೆ ಎಲ್ಲದಕ್ಕೆ ಹೋಗುದೇ ಯಾಕೆ ಅಂತ ಹೇಳಿ. ಆಗ ತಂದ ಮೀನು ಫ್ರೈ ಮಾಡುವ ಅಂತ ಹೇಳಿ ಸ್ವಲ್ಪ ಅದು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ತುಪ್ಪ ಹಾಕಿದ್ದೇನೆ, ಸ್ವಲ್ಪ ತುಪ್ಪ ಜಾಸ್ತಿ ಇಲ್ಲ. ಮತ್ತೆ ಕರಿಬೇವು ಸೊಪ್ಪು ತಂದಿದ್ದೇನೆ. ಈಗಂತೂ ರಪ ಎಂತ ಮಾಡ್ಬೇಕು, ಮೀನು ಫ್ರೈ ಮಾಡ್ಬೇಕು. ಆಶಾ ಮೀನನ್ನು ಫ್ರೈ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ನೀರು ಹಾಕಿದ್ದೇನೆ, ಮತ್ತೆ ಸ್ವಲ್ಪ ತುಪ್ಪ. ಒಂದು ಹೆಸರೊಂದು ಡಿಫ್ರೆಂಟ್ ಉಂಟಲ್ಲ, ಭಾಷಾ ಮೀನು ಅಂತೇಳಿ. ನಾನು ಫಸ್ಟ್ ತರುದು, ನಾವು ಈ ಮೀನನ್ನು ಫಸ್ಟ್ ತರುದು. ನೋಡ್ಬೇಕು ಹೇಗೆ ಉಂಟು ಟೇಸ್ಟ್ ಅಂತೇಳಿ. ಮತ್ತೆ ನೋಡುವ, ಮುಳ್ಳಿಲ್ಲದ ಮೀನನ್ನು ಕೇಳಿ ತಂದದ್ದು ನಾವು. ಅದಕ್ಕೆ ಭಾಷಾ ಮೀನನ್ನು ಕೊಟ್ಟಿದ್ದಾರೆ. ಭಾಷಾ ಫ್ರೈ ಆಯ್ತು. ಇದು ಆಯಿಲ್ ಫಿಶ್ ಅಂದ್ರೆ ಸ್ವಲ್ಪ ಇದು ಸ್ವಲ್ಪ ಅಲ್ಲ, ಓಕೆ ನೋಡಿ, ಇದು ನೋಡಿ ಮಾಂಸ ಆದ್ರೆ ಇದೆಲ್ಲ ಆಯಿಲ್ ಉಂಟು. ಅದು ಚರ್ಬಿ ಉಂಟಲ್ಲ, ಕೊಬ್ಬು, ಆ ರೀತಿ ಫಿಶ್ ಆಯಿಲ್ ಎಲ್ಲ ಇದ್ರಲ್ಲಿ ಜಾಸ್ತಿ. ಮೀನಿನ ಮಾರ್ಕೆಟಿಗೆ ಬಂದು ಮೀನು ಫ್ರೈ ಎಲ್ಲ ಮಾಡಿ ಸೀದಾ ನಾವು ಇಲ್ಲಿಗೆ ತೋಟಕ್ಕೆ. ಮಳೆ ಬರ್ತಾ ಉಂಟು ನೋಡಿ, ಆಗ ಮಳೆ ಇತ್ತು,
ಮೀನಿನ ಮಾರ್ಕೆಟಿಗೆಲ್ಲ ಹೋಗಿ ಬರುವಾಗ ಈಗ ತೋಟ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಅಪ್ಪ ಸ್ವಲ್ಪ ಕ್ಲೀನ್ ಮಾಡಿದ್ರು, ಮತ್ತೆ ಕೆಲಸದವರೆಲ್ಲ ಬಂದಿದ್ರು, ಅವರೆಲ್ಲ ತೋಟ ಕ್ಲೀನ್ ಮಾಡಿದ್ರು. ಈ ಗಾಳಿ ಬರ್ತಾ ಉಂಟು, ತಲೆಗೆ ಅಂತ ಬಾವಿಯಲ್ಲಿ ನೀರು ಫುಲ್ ಆಗಿದೆ. ತೆಂಗಿನಕಾಯಿ ಉಂಟ ನೋಡ್ಲಿಕ್ಕೆ ಬಂದದ್ದು, ಒಂದು ಕೂಡ ತೆಂಗಿನಕಾಯಿ ಇಲ್ಲ. ಮಳೆ ಬರುವಾಗ ನೀರಿಗೆ ಬೀಳ್ತದಲ್ಲ, ನೀರಿಗೆ ಬಿದ್ದಿದ ಅಂತ ನೋಡ್ಲಿಕ್ಕೆ ಬಂದದ್ದು, ಯಾವುದು ತೆಂಗಿನಕಾಯಿ ಇಲ್ಲ. ಸೀದಾ ಮನೆಗೆ ಹೋಗುದು ನೋಡಿ. ಬೃಂದನ್ ಅಂತ ಹೇಗೆ ಕಾಣ್ತದೆ, ಅದೊಂದು ಮುತ್ತು ಬರ್ತದಲ್ಲ ಮಣಿ, ಇದು ಎಂತ ಡಿಸೈನ್ ಕ್ರಾಫ್ಟ್ ಎಲ್ಲ ಮಾಡುದು ಆ ರೀತಿ ಉಂಟು. ಅದಕ್ಕೆ ನಾವು ಸಪರೇಟ್ ಆಗಿ ಬೇಯಿಸಿದ್ದು, ಅದು ಚಂದ ಹೇಗೆ ಕಾಣ್ತದೆ, ವಿಚಿತ್ರ ಉಂಟು ನೋಡುವಾಗ ಅಲ್ಲ. ಆ ಮೀನೊಳಗೆ ಆಗಿದೆ. ಎಂತ ಮೀನು? ಬಾಸ ಮೀನಿನ ಚರ್ಬಿ ಕೊಬ್ಬು, ಬಾಸ ಮೀನಿನ ಕೊಬ್ಬು ಚಂದ ಮಾಡಿ ಫ್ರೈ ಆಗಿದೆ. ನಾಯಿಗೆ ಬೆಕ್ಕಿಗೆ ಬರುತ್ತೆ ಈಗ. ಇದು ನೋಡಿ ಅದರದ್ದು ಚರ್ಬಿ, ಮೀನಿನ ಕೊಬ್ಬು ಬೇಕಿಗೆ, ಮತ್ತೆ ಇದು ನಾಯಿಗೆ ತಿಂತ ಉಂಟು. ಚರ್ಬಿ ಇದಕ್ಕೆ ಸಹ ಚರ್ಬಿ ಜಾಸ್ತಿ ಆಗ್ತದೆ ಇನ್ನು ತಿಂದು ತಿಂದು. ಮಧ್ಯಾಹ್ನ ಇದಕ್ಕೆ ಊಟ ರೆಡಿ. ನಾನು ದಾಲ್ ಸಾರು, ನಾನು ತಗೊಳ್ಳಿಲ್ಲ. ಹೇಳ್ತೇವೆ ನಮ್ಗೆ ದಾಲ್ ಸಾರು, ಮೀನು ಫ್ರೈ. ಹಾಗೆ ಅದು ಒಳ್ಳೇದಾಗಿದೆ ದಾಲ್ ಸಾರು. ಅವರು ಸಾರು, ಬೇಳೆ ಸಾರು ಅದು ಒಳ್ಳೇದಾಗುತ್ತೆ. ಅದು ನಾನು ಊಟ ಕಡಿಮೆ, ದಾಲ್ ಸಾರು ತಿನ್ನೋದು ಕಡಿಮೆ ನಾನು. ಮತ್ತೆ ಉಪ್ಪುಂಚೆ ಆದ್ರೆ ಆಗ್ತದೆ, ಉಪ್ಪು ಮೆಣಸು. ಮತ್ತೆ ದಾಲ್ ಸಾರು ನಂಗೆ ಅಷ್ಟು ಊಟ ಮಾಡಿದ್ರೆ ನಮ್ಗೆ ಇವತ್ತು ವೈಟ್ ರೈಸ್. ನಾವು ಒಂದು ಬಾಯ್ಲ್ ರೈಸ್ಗಳು ಉಂಟು, ತಕೊಂಡೇ ಇದು 2 ಉಂಟು. ಒಮ್ಮೆ ಮೀನು ತಂದ್ರೆ ಉಂಟಲ್ಲ ನಮ್ಗೆ 2-3 ದಿನಕ್ಕೆ ಮೀನು ನಾವು ಪದಾರ್ಥ ಮಾಡುದಿಲ್ಲ. ಒಮ್ಮೆಲೆ ತರುದು, ಮತ್ತೆ 2-3 ದಿನಕ್ಕೆ ಸಾಕಾಗ್ತದೆ. ಅದು ಒಮ್ಮೆಲೆ ಪದಾರ್ಥ ಮಾಡಿದ್ರೆ ಅದು ಇದು ಆಗ್ತದೆ, ಅದು ಬಿಸಿ ಮಾಡಿ 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 ಮೆಲ್ಟ್ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಇವತ್ತು ಪದಾರ್ಥ ಮಾಡಿದ್ರೆ ಫ್ರೈ ನಾಳೆವರೆಗೆ ಇರ್ತದೆ. ನಾಳೆ ಮಾಡಿದ್ರೆ ನಾವು ಜಾಸ್ತಿ ತಿನ್ನಿದ್ರೆ 1 ಪೀಸ್ ಮಾತ್ರ. ನಾವು ಕಂಜೂಸಲ್ಲ ನಾವು ಕಂಜೂಸಲ್ಲ, ಹಾಗೆ ಜಾಸ್ತಿ ಇಷ್ಟಿಷ್ಟು ಮೀನು ಉಂಟಂದ್ರೆ ಜಾಸ್ತಿ ತಿಂದಿಲ್ಲ, 1 ಪೀಸ್. ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾರೆ ಅವರು ಹೆಲ್ದಿಯಾಗಿ ಒಂದು ಅಡುಗೆ ಎಲ್ಲ ಮಾಡಿದ್ರೆ ಮನೆಯವರೆಲ್ರಿಗೂ ಹೆಲ್ದಿ ಇದ್ದೇ ಸಿಗುದು. ಅದಕ್ಕೆ ಬೇಕಾಗಿ ಎಣ್ಣೆ ಇಲ್ಲ. ಅದಕ್ಕೆ ಯಾರಾದ್ರೂ ನೀವು ಆಂಟಿಯವರೆಲ್ಲ ನೋಡ್ತಿದ್ರೆ ಹೆಲ್ದಿ ಅಡುಗೆ ಎಣ್ಣೆ ಮಾಡಿ, ಒಳ್ಳೆ ಆರೋಗ್ಯಕರವಾದ ಎಣ್ಣೆಲ್ಲ ಹಾಕದೆ. ಸ್ವಲ್ಪ ಹಾಕ್ಬೋದು, ಎಣ್ಣೆ ಹಾಕುದಿಲ್ಲ. ಮತ್ತೆ ಮನೆಯವರೆಲ್ಲರೂ ಆರೋಗ್ಯವಾಗಿರ್ತಾರೆ. ಇವ್ರದ್ದು ಊಟ ಆಗಿದೆ ಈಗ ತಿನ್ನಿಲ್ಲ ಮೀನು ಈಗ ಹಾಕಿದ್ದೇವೆ ನೋಡಿ, ಇದನ್ನು ಫ್ರೈ ಮಾಡಿ ಅದೆಂತದು ಚರ್ಬಿ, ಅದರ ಕೊಬ್ಬನ್ನು ತಿನ್ನಿಲ್ಲ. ಇದೆಲ್ಲ ಸುಮ್ಮನೆ ಹೋಗುದು. ಎಲ್ಲ ಆಯ್ತು, ಗಮ್ಮತ್ ಊಟ ಆಯ್ತು. ಹಾಗಿನ್ನೆಂತ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ ಅಂತೇಳಿ ಕೂತ್ಕೊಂಡಿದ್ದೇನೆ. ಇವತ್ತಿನ ವ್ಲಾಗ್ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇನ್ನು ಮತ್ತೆ ಸಿಗುವ, ಬಾಯ್.